ಹಾಯ್ ಹಲೋ ಎಲ್ಲ ನಮಸ್ಕಾರ ಫ್ರೆಂಡ್ಸ್ ನಾವು ಸ್ಪೋರ್ಟ್ಸ್ ಕಬಡ್ಡಿ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಯಾವ ಒಂದು ಪ್ಲೇಯರು ಒಳ್ಳೆ ಅಂದರೆ ಹೊಸ್ದಾಗಿ ರಿಟರ್ನ್ ಆಗ್ತಾರಂತೆ ನೋಡೋಣ. ಅದಕ್ಕೆ ಮುಂಚೆ ಚೆನ್ನಾಗಿ ಹುಷಾರಾಗಿದ್ದರೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ಸ್ಪೋರ್ಟ್ಸ್ ಮತ್ತು ಕ್ರಿಕೆಟದ್ದು ವೀಡಿಯೋಸು ಹಾಕೋದ್ರೆ ನಿಂಬಲ್ಲಿ ನೋಟ್ಸ್ ಬರುತ್ತೆ, ಅದನ್ನು ಸರಿಯಾಗಿ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನನಗೆ ಬಂದ ಮಾಹಿತಿ ಪ್ರಕಾರ ಜಾನ್ ಕುಲೀರವ್ರನ್ನ ಬೆಂಗಾಲ್ ಟೀಮನ್ನು ಈ ಸಲ ಕೈ ಬಿಟ್ಟಿದೆ. ಆದರೆ ಹತ್ತೊಂದರು ಜಾನ್ ಕುಲೀರವರು ತುಂಬ ಸೀಸನ್ ಅವರು ಬೆಂಗಾಲ್ ಟೀಮ್ನಲ್ಲಿ ಆಡಿದ್ದಾರೆ. ಆದರೆ ಇದೊಂದು ಸೀಸನಲ್ಲಿ ಬೆಂಗಳೂರು ಅವ್ರನ್ನ ಕೈ ಬಿಟ್ಟಿದ್ದಾರೆ ಜಾನ್ ಕುಲೀರವರು. ಫ್ರೆಂಡ್ಸ್, ಜಾನ್ ಕುಲೀರವ್ರನ್ನ ಅವರು ಬೆಂಗಾಲ್ ಟೀಮ್ ಕೈ ಬಿಟ್ಟಿದ್ದ ಕಾರಣ ಅಂದ್ರೆ ನಮ್ಮ ಒಂದು ಬೆಂಗಳೂರು ಬುಲ್ಸು ಎಕ್ಸ್ಪೆಕ್ಟ್ ಮಾಡಿದ್ದು ಅಮೌಂಟ್ಗೆ ಏನಾರು ಅವರು ಜಾನ್ ಕುಲೀರವರು ಸಿಕ್ಕರೆ ಅವ್ರನ್ನ ಪರ್ಚೇಸಿಂಗ್ ಮಾಡ್ಕೊಳ್ಬೋದು ನಮ್ಮ ಬೆಂಗಳೂರು ಬುಲ್ಸ್ ಟೀಮ್ನವರು. ಫ್ರೆಂಡ್ಸ್, ಹಾಗೆ ಕೂಡ ಅಲಿ ರಿಜಾ ಅವರು ಆಲ್ರೌಂಡರ್ ಪ್ಲೇಯರು. ಆದರೂ ಇದೊಂದು ಸೀಸನ್ ಆಲ್ರೌಂಡ್ ಪ್ಲೇಯರು ಅಲಿ ರಿಜಾ ಅವರು ಒಳ್ಳೆ ರಿಟರ್ನ್ ಆಗ್ತಾರೆ. ಫ್ರೆಂಡ್ಸ್, ಇದೇ ಥರ ಕಬಡ್ಡಿ ಮತ್ತು ಕ್ರಿಕೆಟ್ ವೀಡಿಯೋಸ್ಗಳಿಗೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ಕ್ರಿಕೆಟ್ ಮತ್ತು ಕಬಡ್ಡಿ ಅಪ್ಡೇಟ್ ಮಾಡ್ತಿರ್ತೀನಿ. ನನ್ನ ಒಂದು ಚಾನಲ್ಲಿ ಯಾವಾಗಲೂ ಈ ಒಂದು ವಿಡಿಯೋ ಬರ್ತಾ ಇರ್ತವೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೂಡ ಫ್ರೆಂಡ್ಸ್, ಜಾನ್ ಕುಲೀರವರು ನಮ್ಮ ಬೆಂಗಳೂರು ಬುಲ್ಸ್ ಟೀಮ್ಗೆ ಬಂದರೆ ಏನಾಗುತ್ತೆ ಅಂತ ನೀವು ಅಭಿಪ್ರಾಯನ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.